ಕಳೆದ ಒಂದು ವರ್ಷದಿಂದ ಸುಳ್ಯದಲ್ಲಿ ಒಂದು ಬೆಳಕು ಅನ್ನುವಂಥ ಒಂದು ಸಂಸ್ಥೆ ನಡೆಸಿಕೊಂಡು ಬರ್ತಾರೆ. ಕಿವಾನಿ ಸಂಸ್ಥೆಯವರ ಬೆಳಕು ಸಂಸ್ಥೆ. ಇದರ ಬಗ್ಗೆ ಒಂದೆರಡು ಮಾತು ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಅಮರಬುಡ್ನೂರು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಪೈಲಾರ್ನ ಉಮ್ಮಡ್ಕದ ರಜನಿಕಾಂತ್ ಅಂತಿದ್ದಾರೆ. ಸೊ ಅವರು ಕಳೆದ ಹಲವಾರು ವರ್ಷಗಳಿಂದ ಕಿವಾನಿ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿ ಇರ್ತಾರೆ. ಅಲ್ಲಿ ಸುಮಾರು 18 ವರ್ಷಗಳ ಕಾಲ ಉದ್ಯೋಗ ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ಅವರಿಗೆ ಇದ್ದಕ್ಕಿದ್ದಂತೆ ದೃಶ್ಯದಲ್ಲಿ ಕಾಣ್ತಾ ಇದೆ, ಅವರು ಈ ಕೆಲಸ ಬಿಡಬೇಕು, ನಾನು ಊರಿಗೆ ಹೋಗಬೇಕು ಅಂತ ಅವರಿಗೆ ಮನಸ್ಸಾಗ್ತದೆ. ಅದಕ್ಕೆ ಅವರ ಸಂಸ್ಥೆಯ MD ಅವರ ಹತ್ರ ಹೇಳ್ತಾರೆ, ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ, ಕೆಲಸ ಬಿಟ್ಟು ನಾನು ಊರಿಗೆ ಹೋಗ್ತೇನೆ ಅಂತ ಹೇಳಿ. ಅದಕ್ಕೆ MD ಅವರಿಗೆ ಮನಸ್ಸಿಲ್ಲ. ಯಾಕೆಂತೇಳಿ ಇವರು ಬಹಳಷ್ಟು ಒಳ್ಳೆಯ ಒಬ್ಬ ವರ್ಕರ್ಸ್, ಅಂಥ ಒಬ್ಬ ವರ್ಕರನ್ನು ನಾವು ಬಿಟ್ಟುಕೊಳ್ಳಿಕ್ಕೆ ಅವರು ತಯಾರಿರಲಿಲ್ಲ. ಅವರ MD ಅವರು, ಇಲ್ಲ ನೀನು ಯಾಕೆ ಬಿಡ್ತಾ ಇದ್ದೀಯ ಅಂತ ಕೇಳಿದ್ರಂತೆ. ಸೊ ಆಗ ಅವ್ರು ಹೇಳಿದ್ರಂತೆ, ನಾನು ಭಾಳಷ್ಟು ವರ್ಷಗಳಿಂದ ಊರು ಬಿಟ್ಟು ಇಲ್ಲಿ ನೆಲೆಸಿದ್ದೇನೆ, ನನಗೆ ಇನ್ನು ಮುಂದೆ ನನ್ನ ಜೀವನವನ್ನು ನನ್ನ ಊರಲ್ಲಿ ಹುಟ್ಟೂರಲ್ಲಿ ಮಾಡಬೇಕು, ಅಲ್ಲೇನಾದರೂ ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ಆಸೆ ಉಂಟು ಅಂತ ಹೇಳಿದ್ರಂತೆ. ಮತ್ತು ನನ್ನ ಸಂಸಾರದ ಜೊತೆ ನನಗೆ ಜೀವನ ಮಾಡಬೇಕು ಅನ್ನುವಂಥ ಒಂದು ಆಸೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಮತ್ತೆ ಒಪ್ಪಿಕೊಂಡು ಓಕೆ ಅಂತೇಳಿ ಮಾಡಿದರು. ಆದರೆ ಮತ್ತೆ ಹೇಳಿದರು, ನಿನಗೆ ಏನಾದರೂ ಊರಲ್ಲಿ ಏನಾದರೂ ಮಾಡ್ಬೋದು ಅಂತ. ಆಗ ಊರಲ್ಲಿ ಏನಾದರೂ ಮಾಡೋದಿದ್ರೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಮಾಡ್ತೇನೆ ಅಂತ ಹೇಳಿ. ಅದಕ್ಕೆ ಕಿವಾನಿ ಸಂಸ್ಥೆಯವರು ಅವರಿಗೆ ನೀನೇನು ಮಾಡ್ತೀಯ ಅಂತ ಕೇಳಿದರು. ಅದಕ್ಕೆ ಇವರೇ ಇವರದೇ ಆದ ಒಂದು ಪ್ರಾಜೆಕ್ಟ್ ಸಿದ್ಧಪಡಿಸಿ, ಆ ಪ್ರಾಜೆಕ್ಟನ್ನು ಇವರು MD ಅವರಿಗೆ ತಿಳಿಸಿದ್ರಂತೆ. ಸರ್ ನಾನು ಹೀಗೆ ಮಾಡಬೇಕಿದ್ದೇನೆ ಅಂತ. ಅಂದರೆ ಅವ್ರು ಮಾಡಬೇಕಾದಂಥ ಒಂದು ಉದ್ದೇಶವನ್ನು ತಿಳಿಸಿದ್ರಂತೆ. ತಿಳಿಸಿದ ತಕ್ಷಣ ಅವರ MD ಅವರು ಅದಕ್ಕೆ ಓಕೆ ಅಂತ ಹೇಳಿದ್ರಂತೆ. ಸೊ ಹಾಗೆ ಓಕೆ ಅಂತ ಹೇಳಿದ ತಕ್ಷಣ ಅದಕ್ಕೆ ಬಜೆಟ್ ಕೂಡ ಬೇಕಾಗ್ತದೆ. ಆ ಬಜೆಟ್ ಬೇಕು ಅಂತಾದರೆ ಎಷ್ಟು ಬೇಕಾಗ್ತದೆ ಅಂತ ಕೇಳಿದರು. ಸೊ 25 ಲಕ್ಷ ರೂಪಾಯಿ ಬಜೆಟ್ ಬೇಕಾಗ್ತದೆ ಅಂತ ಇವರು MD ಅವರ ಮುಂದೆ ಇಟ್ಟರು. ಸೊ ಅಷ್ಟರಲ್ಲಿ ವಿದಿನ್ 10 ಸೆಕೆಂಡ್ ಒಳಗೆ MD ಅವರು 25 ಲಕ್ಷ ದೊಡ್ಡ ಮೊತ್ತದ ಒಂದು ಆ ಬಜೆಟನ್ನು ಇಮಿಡಿಯೇಟ್ ಆಗಿ ಅಪ್ರೂವಲ್ ಮಾಡ್ತಾರಂತೆ. ಇದು ಅವರ ಸಂಸ್ಥೆಯಲ್ಲಿ ಅವರು ಹೇಳುವ ಹಾಗೆ ರಜನಿಕಾಂತ್ ಅವರೇ ಹೇಳಿದಂಥ ಮಾತು. ಇದನ್ನು ನಾನು ಮೊನ್ನೆ ಕೇಳಿದ್ದೇನೆ. ಇಷ್ಟರವರೆಗೆ ಅಷ್ಟು ದೊಡ್ಡದ ಮೊತ್ತ ಅಷ್ಟು ಇಮಿಡಿಯೇಟ್ ಆಗಿ ಆ ಸ್ಯಾಂಕ್ಷನ್ ಅಪ್ರೂವಲ್ ಮಾಡಿರುವಂಥದ್ದು ಇದು ಫಸ್ಟ್ ಟೈಮ್. ಅಂದರೆ ರಜನಿಕಾಂತ್ ಉಮ್ಮಡ್ಕರ್ ಅವರ ಒಂದು ಕೆಲಸದ ಮೇಲಿರುವಂಥ ಒಂದು ಅಭಿಮಾನ ಮತ್ತು ಅವರ ಒಂದು ಏನು ಆ ವಹಿಸಿಕೊಂಡಂಥ ಜವಾಬ್ದಾರಿಯನ್ನು ಖಂಡಿತವಾಗಿ ಅವರು ನಿರ್ವಹಿಸ್ತಾರೆ ಎಂಬ ಒಂದು ಅಭಿಮಾನ ಮತ್ತು ಅವರ ಒಂದು ದೃಢತೆ ಉಂಟಲ್ಲ, ಅದು ಅದಕ್ಕೆ ಪೂರಕವಾಗಿದೆ. ಅದಕ್ಕೆ ಪೂರಕವಾಗಿ ಅವರಿಗೆ ಕಿವಾನಿ ಸಂಸ್ಥೆಯಿಂದ ಏನು ಅಪ್ರೂವಲ್ ಸಿಕ್ಕಿತೋ ಅದನ್ನು ತಗೊಂಡು ಬಂದು ಅವರು ಸುಳ್ಯದಲ್ಲಿ ಇದೇ ನಮ್ಮ MB ಸದಾಶಿವ ಇವರ ಒಂದು ಬಿಲ್ಡಿಂಗಲ್ಲಿ, ಅವ್ರದ್ದು ಕೂಡ ಅಲ್ಲಿ MB ಫೌಂಡೇಶನ್ ಇದೆ. ಸೊ ಆ ಬಿಲ್ಡಿಂಗಲ್ಲಿ ಒಂದು ಬೆಳಕು ಅನ್ನುವಂಥ ಒಂದು ಸಂಸ್ಥೆಯನ್ನು ತೆರೀತಾರೆ. ಸೊ ಅದರ ಉದ್ಘಾಟನೆಗೆ ನಾವೆಲ್ಲರೂ ಹೋಗಿದ್ದೇವೆ. ಆ ಉದ್ಘಾಟನೆಗೆ ಇದೇ ಕಿವಾನಿ ಸಂಸ್ಥೆಯ MDಗಳಾದಂಥ ಸತ್ಯಮೂರ್ತಿ ಅವರು ಬಂದಿದ್ದರು. ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿದರು. ಇವತ್ತು ಆ ಬೆಳಕು ಅನ್ನುವಂಥ ಸಂಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ ಇದರ ಬಗ್ಗೆ ಇನ್ನಷ್ಟು ಮಾತಾಡೋದು ನಾವು ರಜನಿಕಾಂತ್ ಅವರ ಜೊತೆಯಲ್ಲಿ ಮಾತಾಡಿದ್ರೆ ಒಳ್ಳೆಯದು. ಈಗಾಗಲೇ ಅವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಸ್ವಲ್ಪ ನಿಮ್ಮ ಬಗ್ಗೆ ಪ್ರಾಸ್ತಾವಿಕವಾಗಿ ಹೇಳಿದ್ದೇನೆ. ಓಕೆ, ನಿಮ್ಮ ಬೆಳಕು ಸಂಸ್ಥೆಯ ಬಗ್ಗೆ ನೀವು ಹೇಳಿ ಸರ್. ಸರ್, ಬೆಳಕು ಅಂತ ಹೇಳಿದಾಗೆ ಇದು ಇನ್ನೊಬ್ಬರ ಬಾಳನ್ನು ಉಜ್ವಲಿಸುವಂತದ್ದು. ಬೆಳಕು ಅಂತ ಹೇಳೋದು ಒಂದು ದಾರಿದೀಪ. ಹೌದು. ಯಾಕೆ ಈ ದಾರಿದೀಪವನ್ನು ಎಲ್ಲೆಲ್ಲಿ ಹಚ್ಚಬೇಕು, ನಮ್ಮೂರಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳುವಂತ ಒಂದು ಥಾಟ್ ಅಲ್ಲಿ ನಾನು ಬಂದವನು. ಇದರಲ್ಲಿ 2 ವಿಷಯಗಳು ಇದು ಬಂತು. ಒಂದು, ನಾನು ಕಂಪನಿಯಲ್ಲಿ 19 ವರ್ಷದಿಂದ ದುಡಿತಾ ಇದ್ದೆ, ನಮ್ಮ ಕಿವಾನಿ ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ. ನೀವು ನಮ್ಮ ಇನಾಗ್ರೇಷನ್ ಗೆ ಬಂದಿರಿ. ಒಂದು, ನೀವು ಹೇಳಿದ ಮಾಹಿತಿಯಲ್ಲಿ MB ಸದಾಶಿವರ ಬಿಲ್ಡಿಂಗ್ ಅಲ್ಲಿ ಇರುದಲ್ಲ, ನಾವು ಅದರ ಪಕ್ಕದ ಬಿಲ್ಡಿಂಗ್ ಅಲ್ಲಿ ದಾಮಿನಿ ಮೋಟಾರ್ಸ್ ಅವರ ಬಿಲ್ಡಿಂಗ್ ಅಲ್ಲಿ ಇರುದು, ಬಟ್ ಅಕ್ಕಪಕ್ಕದಲ್ಲಿ ಇರುವಂತ ಬಿಲ್ಡಿಂಗ್ ಅಲ್ಲಿ ಇದೆ 2 ಸರ್. ಸೊ ಅಲ್ಲೇ ನಾವು ಇದನ್ನು ಸ್ಟಾರ್ಟ್ ಮಾಡೋ ಮೊದಲು ನನ್ನ ಥಾಟ್ ಇದ್ದದ್ದು ಹೇಗೆಂದ್ರೆ, ಯಾಕೆ ಸಬಲರಾಗಿರೋರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಓದದವರು ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು. ಇವರಿಗೆ ನಾವು ಅವರಿದ್ದಲ್ಲಿಗೆ ಹೋದ್ರೆ ಮಾತ್ರ ಏನೋ ಒಂದು ಮಾಡ್ಬೋದು ಅಂತೇಳಿ ಒಂದು ಅನ್ಸಿತ್ತು. ಆ ಒಂದು ಪ್ರಸ್ತಾಪವನ್ನು ನಾನು ಇವಾಗ ಹೇಳಿದಾಗೆ ನಾವು ನಮ್ಮ MD ಮೂಲಕ ಇಟ್ಟಾಗ ಅದನ್ನ ಅವರು ಹಾಗೆ ಅಷ್ಟು ಬೇಗ ಅಪ್ರೂವ್ ಮಾಡ್ತಾರೆ ಅಂತ ನಾನು ನಿಜವಾಗಿ ನೆನೆಸ್ಲಿಲ್ಲ. ಇದು ನಾನು ಇಟ್ಟ ನನ್ನ ಮೇಲೆ ಅವ್ರು ಇಟ್ಟ ನಂಬಿಕೆ ಅಥವಾ ನಾನು ಮಾಡಿದ ಕೆಲಸದ ಬಗ್ಗೆ ಅವರಿಗಿದ್ದ ನಂಬಿಕೆ ಗೊತ್ತಿಲ್ಲ. ನೀವು ಹೇಳಿದಾಗ ಅದು ದೊಡ್ಡ ಮೊತ್ತ ಒಂದು ಅಪ್ರೂವಲ್ ನಮಗೆ ಸಿಕ್ಕಿತ್ತು. ಹೌದು. ಈ ಮೂಲಕ ನಾವು ಸುಳ್ಯದಲ್ಲಿ 1.5 ವರ್ಷದಿಂದ ಬೆಳಕು ಅಂತ ಹೇಳಿ ಒಂದು ಸಂಸ್ಥೆನ ಆಪರೇಟ್ ಮಾಡ್ತಾ ಇದ್ದೇನೆ. ಇದರ ಕಾರ್ಯವೈಖರಿ ಹೇಳುದಾದ್ರೆ ಇದು ಆಕ್ಚುಲಿ ಇಂಜಿನಿಯರಿಂಗ್ ಕಂಪನಿ ಇರುವುದು. ಇದರಲ್ಲಿ ನಾವು ಲ್ಯಾಬ್ಗೆ ಸಂಬಂಧಪಟ್ಟ ಡಿಸೈನ್ ಗಳನ್ನ ಮಾಡ್ತೇವೆ. ಈಗ ನೀವೊಂದು ಮನೆ ಕಟ್ಟುದಾದ್ರೆ ಒಂದು ಲೇಔಟ್ ಪ್ಲಾನ್ ಮಾಡೋದ್ರೆ ಅದರಲ್ಲಿ ಮನೆಯ ಡಿಸೈನ್ ಗಳು ಹೇಗೆ ಮಾಡ್ತಾರೆ ಒಳಗೆ, ಅಥವಾ ಆಫೀಸ್ ಡಿಸೈನ್ ಹೇಗೆ ಮಾಡ್ತಾರೆ, ಹಾಗೆ ನಾವು ಲ್ಯಾಬ್ ಗಳನ್ನ ಸೆಟ್ ಮಾಡುದು. ಎಲ್ಲ ರೀತಿ ಹೇಳಿದಾಗ ಲ್ಯಾಬ್ ಅಂತ ಹೇಳಿದ್ರೆ ಒಂದು ಸಣ್ಣ ರೂಮ್ ಅಂತ ಅಷ್ಟೇ ಗೊತ್ತು. ಅದರ ಲ್ಯಾಬ್ ಇಂಡಸ್ಟ್ರಿ ಅಂತ ಹೇಳೋದು ದೊಡ್ಡ ಬಿಸ್ನೆಸ್ ಇದು. ಸೊ ಇದು ನಮ್ಮ ಕಂಪನಿಯವರೇ ವರ್ಷಕ್ಕೆ 500 ಕೋಟಿಯಿಂದ ಮೇಲೆ ಬಿಸ್ನೆಸ್ ಮಾಡ್ತಾರೆ, ನಮ್ಮ ಕಂಪನಿ ಒಂದೇ. ಹಾಗೆ ನಮ್ಮ ಕಾಂಪಿಟೇಷನ್ ಅವರು ತುಂಬಾ ಜನ ಇದ್ದಾರೆ. ಸೊ ಇದಕ್ಕೆ ನಾವು ಇಂಜಿನಿಯರಿಂಗ್ ಸಪೋರ್ಟ್ ಅಂದ್ರೆ ಲ್ಯಾಬ್ಗಳನ್ನ ಡಿಸೈನ್ ಗಳನ್ನ ಮಾಡಿ ನಾವು ಇಲ್ಲಿಂದ ಬ್ಯಾಂಗ್ಳೂರ್ನ ನಮ್ಮ ಆಫೀಸಿಗೆ ಕೊಟ್ಟು ಅದರ ಮೂಲಕ ಅದ್ ಮುಂದೆ ಕೆಲವು ನೆಗೋಸಿಯೇಷನ್ ನಡೆದು ಆರ್ಡರ್ಗಳು ಬರುವಂತದ್ದು, ಮ್ಯಾನುಫ್ಯಾಕ್ಚರಿಂಗ್ ಹೋಗುವಂತ ಅದಕ್ಕೆಲ್ಲ ನಮ್ಮ ಸಪೋರ್ಟ್ ಗಳು ಇಲ್ಲಿಂದ ನಡೀತದೆ. ಇದೊಂದು ಪಾರ್ಟ್ ಆಫ್ ಕಿವಾನಿ ಟೀಮ್. ಓಕೆ.
ಬಟ್ ಇದರಲ್ಲಿರೋ ಎಂಪ್ಲಾಯೀಸ್ ಏನಂದ್ರೆ ವಿಶೇಷ ಚೇತನರು ಅಥವಾ ವಿಕಲಚೇತನರು ಇರೋದು ಅಂತ ಹೇಳೋದೊಂದು ವಿಶೇಷತೆ ಅಷ್ಟೇ. ಹೌದೌದು. ಈಗ ಬಾಕಿ ಉಳಿದ ಎಂಪ್ಲಾಯೀಸ್ನಾಗಿ ಇವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹೌದು ಹೌದು. ಈಗ ಇದರಲ್ಲಿ ವಿಶೇಷ ಏನಂದ್ರೆ, ಈಗ ನನ್ನ ಹತ್ರ ನನ್ನ ಟೀಮ್ ನವರು ಏನ್ ಬೆಂಗಳೂರಲ್ಲಿ ಇದ್ದಾರೆ, ಅವರೆಲ್ಲ BE ಮೆಕ್ಯಾನಿಕಲ್ ಓದಿದವರು. ಇದಕ್ಕೆ ಆ ಕೆಪಾಬಿಲಿಟಿ ಬೇಕು. ಈ ಸಾಫ್ಟ್ವೇರ್ ಗಳನ್ನ, ನಮ್ಮ ಹತ್ರ ಇರೋ ಸಾಫ್ಟ್ವೇರ್ ನ ಆಪರೇಟ್ ಮಾಡೋದಕ್ಕೆ, ನಮ್ಮ ನಾಲೆಜ್ ನ ಟ್ರಾನ್ಸ್ಫರ್ ತಕೊಳ್ಳೋದಕ್ಕೆ, ಅದನ್ನ ಡಿಸೈನ್ ಮಾಡೋದಕ್ಕೆ. ಬಟ್ ಇಲ್ಲಿರೋರಲ್ಲಿ ನಮ್ಮ ಒಬ್ಬರನ್ನ ಬಿಟ್ರೆ ಮತ್ತೆ ಯಾರು ಸಹ ಇಂಜಿನಿಯರಿಂಗ್ ಬೇಡಿ, ಬೇಸಿಕ್ PUC ಮಾಡಿದವರು, MSW ಮಾಡಿದವರು, BA ಮಾಡಿದವರು, BCom ಮಾಡಿದವರು, ಇಂಥವ್ರು ಎಲ್ಲರೂ ನಾನ್ ಟೆಕ್ನಿಕಲ್. ಸೊ ಇವರೆಲ್ಲರೂ ಇವತ್ತು ಸಮಾನಾಗಿ ಅಲ್ಲಿ ಬೆಂಗಳೂರಿನವರು ಏನ್ ಕೆಲಸ ಮಾಡ್ತಾರೆ ಅವರ ಸಮಾನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ದೊಡ್ಡ ಹೆಮ್ಮೆ. ಇದರ ಬಗ್ಗೆ ನಮಗೆ USA ನಮ್ಮ CEO ಕೂಡ ಒಂದು ದೊಡ್ಡ ಲೆಟರ್ ಬರೆದು ನಮಗೆ ಪೋಸ್ಟ್ ಮಾಡಿದ್ರು ಇದ್ರ ಬಗ್ಗೆ. ಅಷ್ಟು ಹೆಮ್ಮೆ ಪಟ್ಟು USA ಅಲ್ಲಿ ಕೂಡ ನನ್ನ ಹೆಸರು ಒಂದು ಪ್ರಚಲಿತ ಆಗಿದೆ ಅಂತ ಹೇಳಕ್ಕೆ ಖುಷಿ ಪಡ್ತೇನೆ ನಾನು. ಅದೇ ಖಂಡಿತ ಸರ್. ಮತ್ತೆ ಇನ್ನೊಂದು ವಿಚಾರ ಸರ್, ಈಗಾಗಲೇ ಬೆಳಕು ಸಂಸ್ಥೆಯಲ್ಲಿ ಎಷ್ಟು ಎಂಪ್ಲಾಯೀಸ್ ಇದ್ದಾರೆ ಸರ್? ಸೊ ನಾವು ಟೋಟಲ್ 12 ಜನ ಇದ್ದೇವೆ. ನಾನು ಮತ್ತೆ ನನ್ನ ವೈಫ್ ಕೂಡ ನನ್ನ ಜೊತೆನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. HR ಮತ್ತೆ ಅಕೌಂಟ್ಸ್ ಅವ್ರು ನೋಡ್ತಾರೆ, ಬಿಸ್ನೆಸ್ ಮತ್ತೆ ಟೆಕ್ನಿಕಲ್ ನಾನು ನೋಡ್ತೇನೆ. 10 ಜನ ನನ್ನೊಂದಿಗೆ ಸಹೋದ್ಯೋಗಿಗಳಿದ್ದಾರೆ ಇಲ್ಲಿ. ಹೇಗಿರುತ್ತೆ ಸರ್ ಅವರಿಗೆ ವ್ಯವಸ್ಥೆಗಳು ನಮ್ಮ ಸಂಸ್ಥೆಯಲ್ಲಿ? ಅವರಿಗೆ ನಾವು ಬೆಂಗಳೂರಲ್ಲಿ ಏನ್ ಸಿಸ್ಟಮ್ ಇದೆ ಅದೇ ಸಿಸ್ಟಮ್ ಇಲ್ಲಿ ನಾವು ವರ್ಕ್ ಮಾಡ್ತಾ ಇರೋದು. ವಾರದಲ್ಲಿ 5 ದಿವಸ ವರ್ಕಿಂಗ್, 9 ರಿಂದ 6. ಶನಿವಾರ ಆದಿತ್ಯವಾರ ಎಲ್ಲ ಶನಿವಾರ ಆದಿತ್ಯಗಳ ರಜಾ. ಮತ್ತೆ ಏನೇನು ಗವರ್ಮೆಂಟ್ ಹಾಲಿಡೇಗಳಿದ್ದಾಗ ಅದೆಲ್ಲ ಇರ್ತವೆ. ಮತ್ತೆ ತಿಂಗಳಿಗೊಂದು CL ಕೂಡ ಇದೆ. ಸ್ಯಾಲರಿಯಲ್ಲಿ 17,500 ಹತ್ರ ಸ್ಯಾಲರಿ ಕೊಡ್ತಾ ಇದ್ದೇವೆ, ವಿತ್ PF ESI ಸೇರಿಕೊಂಡು. ಆಮೇಲೆ ಅವರಿಗೆ ಬೆಳಿಗ್ಗೆ ಸ್ನಾಕ್ಸ್ ಟೀ, ಸಾಯಂಕಾಲ ಸ್ನಾಕ್ಸ್ ಟೀ, ಅದಲ್ಲದೆ ಮಧ್ಯಾಹ್ನದ ಊಟ ವ್ಯವಸ್ಥೆ ಕೂಡ ನಾವೇ ಫ್ರೀ ಆಗಿ ಕೊಡ್ತಾ ಇದ್ದೇವೆ. ಹೌದೌದು. ಸೊ ಕುಟುಂಬ ಸಮ್ಮೇಳನ ಅಂತ ಹೇಳುವಂತ ನಮ್ಮ ಕಂಪನಿ ಕಿವಾನಿಯಲ್ಲಿ ಬೆಂಗಳೂರಲ್ಲಿ ವರ್ಷಕ್ಕೆ 2 ವರ್ಷಕ್ಕೆ 1 ಬಾರಿ ನಡೀತದೆ. ಅಲ್ಲಿ ಫ್ಯಾಮಿಲಿ ಡೇ ಅಂತಾನೆ ಅಲ್ಲಿ ಮಾಡ್ತಾರೆ. ಅದಕ್ಕೆ 1,500 ಜಾಸ್ತಿ ಜನ ಸೇರ್ತಾರೆ. ಎಲ್ಲರ ಫ್ಯಾಮಿಲಿಯನ್ನ ಅಲ್ಲಿ ಕರೆಸ್ತಾರೆ ಅವರು. ಸೊ ಇದು ನನಗೆ ಚಾಲೆಂಜ್ ಅನ್ಸಿದ್ದು, ಇವ್ರನ್ನಲ್ಲಿ ಕರ್ಕೊಂಡೋಗಿ ಇವರ ಫ್ಯಾಮಿಲಿಯನ್ನ ಅಲ್ಲಿ ಕರ್ಕೊಂಡೋಗಿ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ಅನ್ನೋ ಡೌಟ್ ಸಹ ಇತ್ತು ನನ್ನ ಹತ್ರ. ಇದನ್ನ ನಾನು ಇತ್ತೀಚೆಗೆ ಅವ್ರ ಹತ್ರ ಪ್ರಸ್ತಾಪ ಇಟ್ಟಾಗ ಏನು ಬಂತು ಅಂದ್ರೆ, ಇಂಟರ್ನ್ಯಾಷನಲ್ ಹ್ಯಾಂಡಿಕ್ಯಾಪ್ಟ್ ಡೇ ಏನಿತ್ತು ಅದನ್ನು ಈ ತರಕ್ಕೆ ಕನ್ವರ್ಟ್ ಮಾಡಿ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಮಾಡಿದೆ. ಬಟ್ ನೀವು ಸಹ ಬಂದಿರಿ, ಒಳ್ಳೆ ರೀತಿಯಲ್ಲಿ ಅದೊಂದು ಸಂವಾದ ಕಾರ್ಯಕ್ರಮ ನಡೆಯಿತು. MB ಸದಾಶಿವ ಅವರ ಅನುಭವನಲ್ಲಿ ಹಂಚಿಕೊಂಡ್ರು. ಎಷ್ಟೊಂದು ಪೇರೆಂಟ್ಸ್ ಗಳಿದ್ದ ಡೌಟ್, ಎಂಪ್ಲಾಯ್ಸ್ ಗಳಿದ್ದ ಡೌಟ್ ಗಳನ್ನ ಕ್ಲಿಯರ್ ಮಾಡಿ ಒಂದು ಅಟ್ಯಾಚ್ಮೆಂಟ್, ಒಂದು ಫೀಲಿಂಗ್ ಅಟ್ಯಾಚ್ಮೆಂಟ್ ನಡೀತಲ್ಲಿ. ಖಂಡಿತವಾಗಿ, ನಿಜವಾಗ್ಲೂ ಸರ್ ಒಳ್ಳೆ ವಿಚಾರ. ಯಾಕೆಂತ ಹೇಳಿದ್ರೆ ನಿಮ್ಮ ಒಂದು ಏನೋ ಅಭಿಲಾಷೆ ಇತ್ತು, ಆ ಅಭಿಲಾಷೆಯನ್ನು ಈಗ ಈಡೇರಿಸಿದ್ರಿ ನೀವು. ಹೌದು ಅಲ್ವಾ? ಇದಕ್ಕೆಲ್ಲ ಸಣ್ಣ ಬ್ಯಾಕ್ ಗ್ರೌಂಡ್ ಹೇಳಿದ್ರೆ, ನಾನು ತುಂಬಾ ವರ್ಷದಿಂದ ಸೋಷಿಯಲ್ ಆಕ್ಟಿವಿಟಿಗಳು ಬೇರೆ ಬೇರೆ ತರದಲ್ಲಿ, ನಮ್ಮ ಅವನ ಸಂಘಟನೆ ಇರ್ಬೋದು ಅಥವಾ ಬೇರೆ ಬೇರೆ ತರದಲ್ಲಿ ಪರ್ಸನಲ್ ಆಗಿ ಸೋಷಿಯಲ್ ಆಕ್ಟಿವಿಟಿ ಮಾಡಿದಾಗ ನನ್ನ MD ಇದನ್ನು ಆವಾಗ ನೋಡ್ತಾ ಇದ್ದು ನನ್ನನ್ನು ಅಪ್ರಿಶಿಯೇಟ್ ಮಾಡಿದ್ದು ಇದೆ. ಹಾಗೆ ಪೈಲಾರ್ನಲ್ಲಿ ನಾವು ಟಾಯ್ಲೆಟ್ ಡೊನೇಷನ್ ಮಾಡಬೇಕಾದ್ರೆ ಕಂಪನಿಯಿಂದ 5 ಲಕ್ಷ ರೂಪಾಯಿಯನ್ನು ಕಂಪನಿಯಿಂದ ಕೊಡ್ಸಿದ್ರು ನನಗೆ. ಸೊ ನಾವು ಅಷ್ಟು ದೊಡ್ಡ ಇವತ್ತಿನ ಕಡೆ ನನಗೆ ಇತ್ತೀಚೆಗೆ ಮೊನ್ನೆ ಯಕ್ಷೋತ್ಸವದಲ್ಲಿ ನಡೆದ ಕೂಡ ಒಬ್ರು ಯಕ್ಷಗಾನ ಕಲಾವಿದರು ಬಂದು ಹೇಳಿದ್ರು ಇದು ಯಾರು ಮಾಡಿದ್ದು ಅಂತ ಹೇಳಿ. ಆಗ ನನ್ನ ಒಬ್ರು ಪರಿಚಯಿಸಿದ್ರು, ಇದು ಇವ್ರು ಮಾಡಿದಂತ. ಬಟ್ ಅಂತ ಒಂದು ಕಲಾ ಗ್ರಾಮದಲ್ಲಿ ಇದೊಂದು ದೊಡ್ಡ ಬೆನಿಫಿಟ್ ಆಗಿ ಅನ್ಸಿದ ಖುಷಿ ಆಗ್ತದೆ. ಆಮೇಲೆ ಬೆಳ್ಳಾರಿ ಪೊಲೀಸ್ ಸ್ಟೇಷನ್ ಮಾಡಿದಿರ್ಬೋದು, ಅಲ್ಲಿನೂ ನಮ್ಮ MD ಅವರು ಡೊನೇಷನ್ ಕೊಟ್ಟಿದ್ರು ಪೊಲೀಸ್ ಸ್ಟೇಷನ್ ಮಾಡ್ಬೇಕಾದ್ರೆ. ಸೊ ಇಂತ ಆಕ್ಟಿವಿಟಿಗಳನ್ನ ನೋಡಿಕೊಂಡು ಅದರಲ್ಲಿ ಅವ್ರಿಗೆ ಏನೋ ಖುಷಿ ಆಯ್ತಾ ಗೊತ್ತಿಲ್ಲ ನನ್ನ ಮೇಲೆ. ಬಟ್ ನಮ್ಮ ಊರಿಗೆ 2-3 ಸರಿ ಬಂದಿದ್ದಾರೆ. ಅದೊಂದು ಅವರೊಂದು ಕನೆಕ್ಟ್ ಮಾಡಿದ್ರು, ಒಂದು ಆನ್ಲೈನ್ ನಾನೊಂದು 5 ನಿಮಿಷ ಮಾತಾಡ್ತೇನೆ ಅಂತ ಹೇಳ್ಕೊಂಡು ಅವರೇ ಕನೆಕ್ಟ್ ಮಾಡಿ. ಅದಕ್ಕೋಸ್ಕರ ನಾವು ಅಷ್ಟು ಈಗ ಟಿವಿಯನ್ನು ಕೂಡ ನಮ್ಮ ಮನೆಯಿಂದನೇ ತಗೊಂಡು ಬಂದಿದ್ದು, ಅಷ್ಟು ದೊಡ್ಡ ಟಿವಿಯನ್ನು ಅರೇಂಜ್ಮೆಂಟ್ ಅದಕ್ಕೋಸ್ಕರ ಮಾಡಿದ್ವಿ. ನೋಡಿದ್ದೇವೆ. ರಜನಿಕಾಂತ್ ಅವರೇ, ನಿಮ್ಮ ಮೇಲೆ ಇಟ್ಟಂತ ವಿಶ್ವಾಸವನ್ನ ನೀವು ಅವರಿಗೆ ಈಡೇರಿಸಿ ತೋರಿಸಿದ್ರಿ, ಸಾಧಿಸಿ ತೋರಿಸಿದ್ರಿ. ಇನ್ನಷ್ಟು ವಿಕಲಚೇತನರಿಗೆ ನಿಮ್ಮ ಸಂಸ್ಥೆಯಲ್ಲಿ ಉದ್ಯೋಗ ನೀಡುವಂತಾಗಲಿ ಅಂತ ನಮ್ಮ ಹಾರೈಕೆ ಕೂಡ. ಥ್ಯಾಂಕ್ ಯು ಶಿವಪ್ರಸಾದ್. ಒಳ್ಳೆಯ ಒಂದು ವಿಚಾರ. ಯಾಕೆಂತ ಹೇಳಿದರೆ ಇಂಥ ಒಂದು ಸಂಸ್ಥೆಯ ಮೂಲಕ ಇಲ್ಲಿ ವಿಕಲಚೇತನರಿಗೆ ಕೂಡ ಒಂದು ಎಂಪ್ಲಾಯರ್ ನೋಡಿ, ಅವರು ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಕೂಡ 5 ದಿವಸ ಮಾತ್ರ ಕೆಲಸ ಮಾಡುವಂಥ ಅವಕಾಶ, ಒಳ್ಳೆ ರೀತಿಯ ಒಂದು ಸ್ಯಾಲ್ರಿ ಇದೆ, ವ್ಯವಸ್ಥೆಗಳಿದೆ. ಇಂಥ ಒಂದು ವಿಕಲಚೇತನರನ್ನು ಕೂಡ ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಈ ಬೆಳಕು ಸಂಸ್ಥೆ ಮಾಡ್ತಾ ಇದೆ ಅಲ್ವಾ? ಪತಿ ಪತ್ನಿಯರು ಇಬ್ಬರೂ ಇದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದೇ ಸಂಸ್ಥೆಯಲ್ಲಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಮನೋಶಕ್ತಿ ಅನ್ನುವಂತ
ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು, ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ, ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು 100% ನೀನ್ ಪಡಿಬಹುದು. ನೀನೇನು ಬಯಸ್ತೀಯೇ, ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ, ಏನಾದ್ರೂ ಆಗಿರ್ಲಿ, ಗ್ರಹ ಗತಿಗಳೆಲ್ಲ ಉಲ್ಟಾನೇ ಆಗಿರ್ಲಿ, ನಿನ್ನ ಸಂಕಲ್ಪ ಸರಿ ಇದ್ರೆ, ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನ ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ಮ ಭಾವನೆ ಬದಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ. ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ, 100% ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡ್ಸ್ಕೋಬಹುದು, ಬದಲಾಯಿಸ್ಕೋಬಹುದು.